ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದ ರೈಲು. ಬಿಎಂಟಿಸಿ ಬಸ್ನ ಹಿಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಸಾದರಮಂಗಲ ಬಳಿಯ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಆಗಿರುವಂತಹ ಅವಘಡ ಇದು. ರೈಲ್ವೆ ಹಳಿ ಮೇಲೆ ಬಸ್ ಹರಿಸಿದ್ದ ಬಸ್ ಚಾಲಕನ ಅಜಾಗರೂಕತೆಯಿಂದ ಈ ಒಂದು ಘಟನೆ ನಡೆದಿದೆ. ಚಾಲಕನಿಗೆ ಗಾಯ ಆಗಿದೆ, ಆದರೆ ದೊಡ್ಡ ಅನಾಹುತವೊಂದು ತಪ್ಪಿದೆ. ಪ್ರಯಾಣಿಕರಿಲ್ಲದೆ ಇರುವುದರಿಂದ ಅನಾಹುತ ತಪ್ಪಿದೆ. ಗಮನಿಸ್ತಾ ಇದ್ದೀರಿ ರೈಲು ಡಿಕ್ಕಿ ಹೊಡೆದ ಪರಿಣಾಮ ಬಸ್ನ ಸ್ಥಿತಿ ಹೇಗಾಗಿದೆ ಅಂತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಯಾವಾಗ ಆದಂತಹ ಘಟನೆ ಇದು ಅಂತ? ಹೌದು ಮಧುಶ್ರೀ, ಇವತ್ತು ಬೆಳಗ್ಗೆ 9:45ರಿಂದ 10 ಗಂಟೆ ಸುಮಾರಿಗೆ ಡಿಪೋ 51 ಅಂದ್ರೆ ಸಾದರಮಂಗಲ ಡಿಪೋ ಏನಿದೆ, ಸಾದರಮಂಗಲ ಡಿಪೋದಿಂದ ಕಾಡುಗೋಡಿ ಬಸ್ ಸ್ಟ್ಯಾಂಡ್ಗೆ ಹೋಗುವಂತಹ ಸಂದರ್ಭದಲ್ಲಿ ಬಿಎಂಟಿಸಿಯ ಬಸ್ ಚಾಲಕ ರೈಲ್ವೆ ಪ್ಯಾರಲಲ್ ರೋಡ್ ನಲ್ಲಿ ಬಸ್ ಅನ್ನ ಹಿಂದಕ್ಕೆ ಅಂದ್ರೆ ರಿವರ್ಸ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೈಲು ಬರ್ತಿದ್ದಂತದ್ದನ್ನ ಗಮನಿಸದೆ ಹಿಂದಕ್ಕೆ ಬಿಟ್ಟಂತ ಪರಿಣಾಮ ರೈಲು ಈಗಾಗಲೇ ಕೂಡ ಬಿಎಂಟಿಸಿ ಬಸ್ಸಿನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದು ಸಂಪೂರ್ಣವಾಗಿ ಜಖಂ ಆಗಿರುವಂತದ್ದು. ಸದ್ಯ ಈಗ ಬಸ್ಸಿನಲ್ಲಿ ಯಾರು ಕೂಡ ಪ್ರಯಾಣಿಕರು ಇರಲಿಲ್ಲ, ಅಂದ್ರೆ ಡಿಪೋದಿಂದ ಖಾಲಿಯಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿತ್ತು ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಬಸ್ನಲ್ಲೇ ಇದ್ದಂತಹ ಕಂಡಕ್ಟರ್ಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂತದ್ದು. ಸದ್ಯ ಈಗ ಆ ಬಸ್ ಅನ್ನ ಅಲ್ಲಿಂದ ತೆರವುಗೊಳಿಸಲಾಗಿರುವಂತದ್ದು, ಅಂದ್ರೆ ರೈಲ್ವೆ ಟ್ರ್ಯಾಕ್ ನ ಬಳಿ ಆ ಒಂದು ಬಸ್ಸು ಕೂಡ ಇತ್ತು, ಅದನ್ನ ಈಗಾಗಲೇ ತೆರವುಗೊಳಿಸಲಾಗಿರುವಂತದ್ದು. ಸದ್ಯಕ್ಕೆ ಸ್ಥಳಕ್ಕೆ ಬಿಎಂಟಿಸಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಏನಾಯ್ತು, ಯಾಕೆ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು, ಇವೆಲ್ಲವನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಡಿಪೋ 51 ಸಾದರಮಂಗಲದಿಂದ ಪಕ್ಕದಲ್ಲೇ ಇರುವಂತಹ ರೈಲ್ವೆ ಟ್ರ್ಯಾಕ್ ನ ಬಳಿ ಇದೊಂದು ಘಟನೆ ಕೂಡ ನಡೆದಿರುವಂತಂದ್ರೆ ಇಲ್ಲಿ ಚಾಲಕನ ಎಷ್ಟು ಅಜಾಗರೂಕತೆ ಇದೆ ಅಂತ ಹೇಳಿದ್ರೆ, ಪ್ರಯಾಣಿಕರು ಏನಾದ್ರು ಇದ್ದಿದ್ರೆ ಅಂದ್ರೆ ಡಿಪೋದಿಂದ ಪ್ರಯಾಣಿಕರನ್ನ ಏನಾದ್ರು ಕರೆದುಕೊಂಡು ಹೋಗ್ತಾ ಇದ್ದಿದ್ರೆ, ಇಲ್ಲ ಡಿಪೋದಲ್ಲಿ ಅಕ್ಕಪಕ್ಕ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಇದ್ದು ಅದರಿಂದ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಿತ್ತು ಅನ್ನೋಂತ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಸ್ಥಳೀಯರಿಗೆ ಹೇಳ್ತಾ ಇರುವಂತದ್ದು. ಬಿಎಂಟಿಸಿಯ ಚಾಲಕನ ವಿರುದ್ಧ ಈಗಾಗಲೇ ಕೂಡ ಅಸಮಾಧಾನ ಕೂಡ ವ್ಯಕ್ತವಾಗ್ತಿರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.